ಹಾಯ್ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನೊಂದು ಚಾನಲನ್ನು ಸಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ. ಸಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓ ನಿಮ್ಮವನ ಹಚ್ಚ ಬೆಳಕ ನೋಡ್ರಿ, ಬೆಳಕಾಗಲಿ ಅಂತ ಲೈಟ್ ಹಾಕಿದ್ದೆ, ನಮ್ಮ ಪಪ್ಪ ಆಫ್ ಮಾಡಿದ್ದು. ಸಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡ್ರಿ, ನೈಟ್ ಟೈಮು ಇವತ್ತು ನಮ್ಮ ಮನ್ಯಾಗ ಚಿಕನ್ ಮಾಡಕತ್ತೀನಿ ಈಸಿಯಾಗಿ. ಅಂದರೆ ಒಂಥರ ಉತ್ತರ ಕರ್ನಾಟಕದ ಚಿಕನ್ ಕರಿ ಅಂತ ಅನ್ಬೋದು. ಒಂದೆರಡು ಟೊಮೆಟೊ ಹಾಗೆ ಒಂದೆರಡು ಈರುಳ್ಳಿ ಇದ್ದರೆ ಸಾಕು. ಈಸಿಯಾಗಿ ಯಾವುದೇ ಮಸಾಲೆ ಇಲ್ಲದೇ ಬೇಗ ಒಂದು 5-10 ನಿಮಿಷದಲ್ಲಂತೂ ಚಿಕನ್ನ ರೆಡಿ ಮಾಡ್ಕೋಬೋದು. ಇವತ್ತು ನಮ್ಮ ಮನ್ಯಾಗ ನೈಟ್ ಊಟಕ್ಕೆ ಚಿಕನ್ ಕರಿನೇ ಮಾಡಕತ್ತೀನಿ ಈಸಿಯಾಗಿ. ಯಾವುದೇ ಕೊಬ್ಬರಿ ತುರಿದು ಮಿಕ್ಸಿಗೆ ಹಾಕೋದು ಅಂತ ಇಲ್ಲ. ಸೊ ಈರುಳ್ಳಿ ಟೊಮೆಟೊನ ಆ್ಯಡ್ ಮಾಡಿಕೊಂಡೆ ಚಿಕನ್ ಕರಿನ ಮಾಡಕತ್ತೀನಿ. ಬರ್ರಿ, ಅದಕ್ಕೆ ನಾನು ಈ ಚಿಕನ್ ಕರಿನ, ಉತ್ತರ ಕರ್ನಾಟಕದ ಚಿಕನ್ ಕರಿನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ತೋರ್ಸೋಕೆ ವಿಡಿಯೋ ಮಾಡಕತ್ತೀನಿ. ಬರ್ರಿ, ಅದಕ್ಕೆ ನಾನಿವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತ ತೋರಿಸ್ತೀನಿ. ಇಲ್ಲೇ ನೋಡ್ರಿ, ನಾನು ಈಸಿಯಾಗಿ ಚಿಕನ್ ಕರಿ ಮಾಡೋಕೆ ಒಂದೆರಡು ಈರುಳ್ಳಿ ಹಾಗೆ ಟೊಮೆಟೊ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಅಷ್ಟೇ. ಇಲ್ಲಿ ಚಕ್ಕೆ, ಇದು ಚಕ್ಕೆ, ಇದು ಮರಾಠಿ ಮೊಗ್ಗು, 4 ಕರಿಕಾಳು, ಇದು ಲವಂಗ, ಹಾಗೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಇದು ಕಸೂರಿ ಮೆಂತೆ, ಲಾಸ್ಟಿಗೆ ಫೈನಲಿ ಮೇಲೆ ಒಂದು ಸ್ವಲ್ಪ ಉದುರಿಸೋಕೆ ಕೊತ್ತಂಬರಿನ ತೊಗೊಂಡಿನಿ. ಇಷ್ಟಿದ್ರೆ ಸಾಕ್ರಿ, ಚಿಕನ್ ಕರಿ ಅಂತ ಈಸಿಯಾಗಿ ಬೇಗ ರೆಡಿ ಮಾಡ್ಕೋಬೋದು. ಜಾಸ್ತಿ ಟೈಮ್ ಕೂಡ ತೊಗೊಳಲ್ಲ ರೀ. ಬರೀ ಇವತ್ತು ನನ್ನ ಸ್ಟೈಲ್ನಾಗ, ಅದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಚಿಕನ್ ಕರಿನ ಮಾಡೋದನ್ನು ತೋರಿಸ್ತೀನಿ. ನೋಡ್ರಿ, ಟೈಮು ಹತ್ರ 8 ಗಂಟೆ ಆಗೈತಿ. ಸೊ ನಂದು 7:45 ಅನ್ಕೊಡ್ದ ರೊಟ್ಟಿ ಆಗಿತ್ತು. ಅದಕ್ಕೆ ಇವಾಗ ಎಲ್ಲ ಕಟ್ ಮಾಡಿಕೊಂಡು ತಯಾರಿ ಮಾಡ್ಕೊಳ್ಳೋದಷ್ಟಿಗೆ 8 ಗಂಟೆ ಆಯಿತು. ಇವಾಗ ನೋಡ್ರಿ, ನಾನು ರೊಟ್ಟಿ ಒಲೆ ಮೇಲೆ ಮಾಡೀನಿ. ಹಾಗಾಗಿ ನಾನು ಈ ಚಿಕನ್ ಕರಿನ ಒಲೆ ಮೇಲೇ ಮಾಡೋದನ್ನು ಹೇಗಂತ ತೋರಿಸ್ತೀನಿ. ಈ ಗ್ಯಾಸ್ನಾಗ ಮಾಡೋದಕ್ಕಿಂತ ಒಲೆ ಮ್ಯಾಗ ಅಡುಗೆ ಮಾಡೋದು ತುಂಬ ಟೇಸ್ಟ್ ಆಗತ್ತೆ ರೀ. ಬಟ್ ಏನು ಮಾಡೋದು, ಕೆಲವೊಂದು ಸಲ ಅರ್ಜೆಂಟ್ ಟೈಮಲ್ಲಿ ಗ್ಯಾಸನ್ನ ಉಪಯೋಗಿಸ್ಬೇಕಾಗತ್ತೆ. ಸೊ ಇವಾಗ ಏನೂ ಅರ್ಜೆಂಟ್ ಇಲ್ಲ, ಹಾಗಾಗಿ ನಾನು ಇಲ್ಲಿ ಒಲೆದಾಗ ನಾನು ಚಿಕನ್ ಕರಿ ಮಾಡಕತ್ತೀನಿ. ಬರ್ರಿ ನೋಡ್ರಿ, ನಾನು ಚಿಕನ್ ಮಾಡೋಕೆ ಈ ಥರ ಒಂದು ಪಾತ್ರೆ ತೊಗೊಂಡಿನಿ. ಒಲೆ ಕೂಡ ಫುಲ್ ಹತ್ತೈತ್ರಿ, ಕೆಂಡ ಕೂಡ ಜಾಸ್ತಿ ಐತಿ. ಏನಕ್ಕಂದ್ರೆ ನಾನು ರೊಟ್ಟಿ ಮಾಡೀನಿ, ಹಾಗಾಗಿ ಒಲೆ ಕೂಡ ಚೆನ್ನಾಗಿ ಹತ್ತೈತಿ. ಸೊ ಇವಾಗ ನಾನು ಈ ಪಾತ್ರೆ ತೊಗೊಂಡಿನಿ. ಇವಾಗ ಬರ್ರಿ, ಒಂದು 2 ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ್ರಿ. ಒಂದು 2.5 ಸ್ಪೂನ್ ಆಯಿಲ್ ತೊಗೊಂಡಿನಿ ರೀ, ಸಾಕು, ಜಾಸ್ತಿ ಆಗುತ್ತೆ. ಎಣ್ಣೆ ಅಂತೂ ಸರಿಯಾಗಿ ಕಾಯ್ದೈತಿ, ಯಾಕಂದ್ರೆ ಪಾತ್ರೆದು ತಳ ಅಂತೂ ಬೇಗ ಕಾಯ್ದಿದೆ. ಹಾಗಾಗಿ ಇಲ್ಲಿ ನಾನೊಂದು ಸ್ವಲ್ಪ ಸಾಜೀರ ತೊಗೊಂಡಿನಿ ರೀ, ಯಾಕಂದರೆ ಇದು ಫ್ಲೇವರ್ ಕೊಡ್ತಾ ಘಮ ಘಮ. ಹಾಗಾಗಿ ಸ್ವಲ್ಪ ಸಾಜೀರ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಅಂತೂ ನನಗೆ ಆ್ಯಡ್ ಮಾಡಲೇಬೇಕು, ಇಲ್ಲಾಂದರೆ ಅದು ನನಗೆ ಅಡುಗೆನ ಅನ್ನಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾನು ಚಿಕನ್ಗೂ ಕೂಡ ಕರಿಬೇವನ್ನ ಆ್ಯಡ್ ಮಾಡ್ತೀನಿ. ಇವಾಗ ನೋಡ್ರಿ, ಈ ಬೆಳ್ಳುಳ್ಳಿ, ಶುಂಠಿ, ಲವಂಗ, ಒಂದು 4 ಕರಿಕಾಳು, ಚಕ್ಕೆನ ಇದರಲ್ಲಿ ಇವಾಗ ಜಜ್ಕೋತೀನಿ ರೀ ನೀಟಾಗಿ. ಏನಕ್ಕಂದರೆ ಮಿಕ್ಸಿಗೆ ಹಾಕ್ತಾಯಿಲ್ಲ. ಸೊ ಹಾಗಾಗಿ ಎಲ್ಲನೂ ಇದರೊಳಗೆ, ಇದು ಬೆಳ್ಳುಳ್ಳಿ ಜಜ್ಜೋದು ನಮ್ಮದು, ಇದರಲ್ಲೇ ಹಾಕಿ ಇವಾಗ ಜಜ್ಕೋತೀನಿ ರೀ. ಎಲ್ಲನೂ ಇದರೊಳಗೆ ಹಾಕಿನಿ ರೀ. ಇವಾಗ ಇದರಿಂದ ನೀಟಾಗಿ ಸ್ವಲ್ಪ ಜಜ್ಕೊಳ್ಳೋಣ. ಮರಾಠಿ ಮೊಗ್ಗು ಹಾಗೆ ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಇವಾಗ ನೋಡ್ರಿ, ನಾವಿವಾಗ ನಾನು ಏನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಫುಲ್ ಜಜ್ಜಿದ್ದೀನಿ. ಇವಾಗ 2 ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ನಾವು ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನೂ ಕೂಡ ಆ್ಯಡ್ ಮಾಡುವ. ಇವಾಗಲೇ ಈರುಳ್ಳಿ ಮತ್ತು ಟೊಮೆಟೊ ಏನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಅದನ್ನು ಇವಾಗ ಆ್ಯಡ್ ಮಾಡೋಣ ಇದಕ್ಕೆ ಒಗ್ಗರಣೆಗೆ. ನೋಡಿರಿ, ಈರುಳ್ಳಿ ಮತ್ತು ಟೊಮೆಟೊನ ಎಲ್ಲನೂ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಒಂದು ಈರುಳ್ಳಿ ಹಾಗೆ ಉಳ್ಕೊಂಡ್ಬಿಟ್ಟೈತಿ ದೊಡ್ಡದು. ಕಟ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ, ಬಟ್ ಕಟ್ಟೇ ಮಾಡಿಲ್ಲ. ಇರಲಿಪ್ಪ, ಇದನ್ನು ತೆಗೆದುಬಿಡ್ತೀನಿ, ಯಾಕಂದರೆ ಇದು ಬೇಗ ಎಣ್ಣೆಯಲ್ಲಿ ಫ್ರೈ ಆಗಲ್ಲ. ಸೊ ಅದಕ್ಕೆ ಇದನ್ನು ತೆಗಿತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ನೀಟಾಗಿ ಈರುಳ್ಳಿ ಮತ್ತು ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ.
ಎಣ್ಣೆಯಲ್ಲಿ ಬೇಗ ಹಸಿ ವಾಸನೆ ಹೋಗಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು. ಸೊ ಇವಾಗ ನಾನು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ನಾನಿವಾಗ ಜಸ್ಟ್ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದರೆ ಚಿಕನ್ ಹಾಕಿದ್ಮೇಲೆ ನೋಡೋಣ, ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಕೂಡ ಬೇಗ ಹೊರಟೋಗುತ್ತೆ. ಮತ್ತು ನಮಗೆ ಇದು ಈರುಳ್ಳಿ ಟೊಮೆಟೊ ಒಂಥರ ಪೇಸ್ಟ್ ರೀತಿಯಲ್ಲಿ ಸಿಗುತ್ತೆ. ಇವಾಗ ಇಲ್ಲಿ ನೋಡಿ, ನಾನು ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡಿನಿ ರೀ. ಇಲ್ಲ ನೋಡಿರಿ, ನಮ್ಮ ಈರುಳ್ಳಿ ಟೊಮೆಟೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ನೀಟಾಗಿ ಫ್ರೈ ಆಗೈತೆ ಅಂಥೇಳಿ. ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಚಿಕನ್ನು ಹಾಕಿದರೆ ಇವಾಗ ಇದನ್ನು ಮತ್ತೊಂದು ಸಲ ಎಲ್ಲನೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವ ಚಿಕನ್ ಕೂಡ. ಆಮೇಲೆ ಇದಕ್ಕೆ ನಾವು ಮಸಾಲಾನ ಆ್ಯಡ್ ಮಾಡೋಣ. ಇವಾಗ ಆ್ಯಡ್ ಮಾಡೋದು ಬೇಡ, ಒಂದು 2 ಮಿನಿಟ್ಸ್ ಚಿಕನ್ ಕೂಡ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆಗಲಿ. ಈ ಥರ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ. ಇವಾಗ ನೋಡಿರಿ, ಚಿಕನ್ ಕೂಡ ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂಥೇಳಿ ಬಿಟ್ಟಿನ್ರಿ. ಇವಾಗ ಅದು ಚಿಕನ್ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಅದಕ್ಕೆ ಖಾರ, ಉಪ್ಪು, ಅರಿಶಿನ ನೋಡಿ, ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲ, ಮನೇಲಿ ಏನೆಲ್ಲ ಮಸಾಲೆ ಐಟಮ್ ಇರುತ್ತೆ ಆ್ಯಡ್ ಮಾಡಿದರೆ ಮುಗ್ದೋಯ್ತು ನಮ್ಮ ಉತ್ತರ ಕರ್ನಾಟಕದ ಚಿಕನ್ ಕರಿ ರೆಡಿ ಅಂಥೇಳಿ. ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ನನ್ನ ಸ್ಟೈಲ್ ಚಿಕನ್ ಕರಿ ಅಂತಲೂ ಕೂಡ ಹೇಳಬಹುದು. ನೋಡಿರಿ, ಇವಾಗ ಒಂದು 5 ಮಿನಿಟ್ಸ್ ಆಗೈತಿ. ನೋಡಿರಿ, ಎಣ್ಣೆಯಲ್ಲಂತೂ ಚಿಕನ್ ಕೂಡ ನೀಟಾಗಿ ಫ್ರೈ ಆಗಿದೆ ನೋಡಿರಿ. ಮತ್ತು ನೋಡಿ, ಎಲ್ಲೂ ಕೂಡ ತಳ ಹತ್ತಿಲ್ಲ, ನೀರು ಬಿಟ್ಟಿದೆ ನೋಡಿ, ಎಲ್ಲೂ ಕೂಡ ತಳ ಹತ್ತಿಲ್ಲ ಚಿಕನ್ನು. ನಾವೇನಾದರೂ ನೀರನ್ನ ಆ್ಯಡ್ ಮಾಡಿಬಿಟ್ರೆ ಕೆಲವೊಂದು ಸಲ ಇಲ್ಲಿ ತಳ ಹತ್ತುವ ಸಾಧ್ಯತೆ ಇರುತ್ತೆ. ಸೊ ನಾವೇನು ಇದಕ್ಕೆ ನೀರನ್ನ ಆ್ಯಡ್ ಮಾಡಿಲ್ಲ. ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗೈತಿ ಎಣ್ಣೆಯಲ್ಲಿ. ಇವಾಗ ಇದಕ್ಕೆ ಖಾರ, ಉಪ್ಪು ಹಾಕೊಂಡು ಬರ್ರಿ. ನಾನು ಆವಾಗಲೇ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಜಾಸ್ತಿ ಆ್ಯಡ್ ಮಾಡಲ್ಲ, ಸ್ವಲ್ಪ ಹಾಕ್ತೀನಿ ಉಪ್ಪನ್ನ. ಮತ್ತು ಒಂದು ಸ್ವಲ್ಪ ಅರಿಶಿನ ಹುಡಿ. ನಾನು ಆವಾಗಲೇ 2 ಕರಿಕಾಳನ್ನ ಆ್ಯಡ್ ಮಾಡಿದ್ದೀನಿ ಮತ್ತು ಒಂದು ಮೆಣಸು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಖಾರ ಕೂಡ ಜಾಸ್ತಿ ಇದೆ, ಹಾಗಾಗಿ ಮತ್ತು ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಸೊ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ. ಮತ್ತು ಇದು ನೋಡಿ, ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ ಆಯಿತಾ. ಇದೇನು ಗೊತ್ತಾ, ಕೊತ್ತಂಬರಿ ಬೀಜದ್ದು ಹುಡಿ ಅಂದರೆ ಏನು ಹೇಳ್ತಾರೆ ಇದಕ್ಕೆ, ಧನಿಯಾ ಪೌಡರ್ ಅಂತಿರಲ್ಲ, ಅದೇ ನೋಡಿ. ಧನಿಯಾ ಪೌಡರ್ನ ತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೆ ನಾನು ಮೊದಲೇ, ಅದು ಧನಿಯಾ ಪೌಡರು ಅಂದರೆ ಕೊತ್ತಂಬರಿ ಬೀಜದ್ದು ಪೌಡರ್, ಹುಡಿ. ಮತ್ತು ಒಂದು ಸ್ವಲ್ಪ ಕಟಾವ ಮಸಾಲ, ಇದು ಡಬ್ಬದಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ 10 ರೂಪಾಯಿಗೆ ಅಂತ ಕಟಾವ ಮಸಾಲ. ಇದನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಖಾರ, ಉಪ್ಪು, ಅರಿಶಿನ ಹುಡಿ, ಹಾಗೆ ನಮ್ಮ ಮನೆಯಲ್ಲಿ ಏನೆಲ್ಲ ಮಸಾಲೆ ಇರುತ್ತೆ ಅದನ್ನೆಲ್ಲ ಹಾಕಿದ ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸರಿ ಹೊಂದ್ಕೋಬೇಕು ಒಂದಕ್ಕೊಂದು. ಎಲ್ಲ ಮಸಾಲೆನ ಹಾಕಿದ ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹೆಂಗಾಗಿದೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ನಾನು. ಸ್ವಲ್ಪ ಅಂದರೆ ಸ್ವಲ್ಪ, ಜಾಸ್ತಿ ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ, ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಸೊ ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ಅಂದರೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಈ ಚಿಕನ್ನ ಬೇಕಿಡೋಣ ಕುದಿಸೋಕೆ. ನೋಡ್ರಿ ಹೆಂಗಾಗೈತಿ ನಮ್ಮ ಚಿಕನ್ ಕರಿ, ಉತ್ತರ ಕರ್ನಾಟಕದ ಚಿಕನ್ ಕರಿ ನೋಡ್ರಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯನ ಆ್ಯಡ್ ಮಾಡಿ ಈ ಥರ ಮುಚ್ಚಿ ಒಂದು 10-15 ನಿಮಿಷ ಇದನ್ನು ಚಿಕನ್ನ ಬೇಯಿಸೋಣ. 10-15 ನಿಮಿಷ ಚಿಕನ್ನ ಬೇಯಿಸಿದ್ರೆ ಮುಗ್ದೋಯ್ತು ನಮ್ಮ ಚಿಕನ್ ಕರಿ ರೆಡಿ. ನೋಡ್ರಿ ಎಷ್ಟು ಶೆಕೆ ಆಗಕತ್ತೈತಿ, ನನಗಂತೂ ಬೆವರು ನೋಡ್ರಿ, ಮೂಗು
ಹಣೆ ಗದ್ದದ ಹತ್ರ ಎಲ್ಲ ಫುಲ್ ಬೆವರು ಬಂದೈತಿ. ಸೊ 5-10 ನಿಮಿಷ ಅದು ಚಿಕನ್ ಸರಿಯಾಗಿ ಬೆಂದಾದ್ಮೇಲೆ ಆಮೇಲೆ ಸರಿಯಾಗಿ ಬ್ಯಾಟಿಂಗ್ ಮಾಡೋದೆ. ಇವಾಗ ನೋಡ್ರಿ ಚಿಕನ್ ಎಷ್ಟು ಬೆಂದೈತಿ ಅಂತ ನೋಡೋಣ ಬರ್ರಿ. ನೋಡ್ರಿ ನಾನು ಹಾಕಿದ್ದು ನೀರು ಸ್ವಲ್ಪ, ಬಟ್ ಚಿಕನ್ ಮಾತ್ರ ನೀರು ಬಿಟ್ಟೈತಿ. ನಾವು ಜಾಸ್ತಿ ನೀರೇ ಹಾಕಿಲ್ಲ, ಆದರೂ ಕೂಡ ಚಿಕನ್ ಕುದಿಯುವಾಗ ನೀರು ಬಿಡುತ್ತಾ ಅಂತ ಹೇಳ್ತಾರೆ. ಸೊ ಇವಾಗ ಕೂಡ ಹಾಗೆ ಆಗೈತಿ ನೋಡ್ರಿ. ವಾವ್, ಇಷ್ಟ ನೋಡ್ರಿ ನನ್ನ ಸ್ಟೈಲ್ ಚಿಕನ್ ಕರಿ ಅಂತಲೇ ಅನ್ಬೋದು. ಇವಾಗ ಇನ್ನೊಂದು ಸ್ವಲ್ಪ ಕುದಿಲಿರಿ ಚಿಕನ್. ಬೆಂದಾದ್ಮೇಲೆ ಆಮೇಲೆ ನಾವು ಒಂದು ಸ್ವಲ್ಪ ಉರಿನ ಕಡಿಮೆ ಮಾಡಿ ಕೆಂಡದಲ್ಲೇ ಇದನ್ನು ಕುದಿಯೋಕೆ ಇಡೋಣ. ಇವಾಗ ಇನ್ನೊಂದು 5 ಮಿನಿಟ್ಸ್ ಚಿಕನ್ ಚೆನ್ನಾಗಿ ಕುದಿಲಿರಿ. ಮತ್ತು ನೋಡ್ರಿ, ಕೆಲವೊಬ್ರು ಹೇಳ್ತಾರೆ ಡೈಲಿ ನಾನು ಲೈವಿಗೆ ಬಂದಾಗ ಹೇಳ್ತಾರೆ ನೀವು ಡೈಲಿ ಲಾಗ್ ಮಾಡಿ ಅಂತ ಹೇಳ್ತಾರೆ. ಸೊ ಒಂದು ಚಿಕನ್ ಕರಿ ವಿಡಿಯೋ ಮಾಡೋಕೆ ಏನಿಲ್ಲ ಅಂದರೂ ಒಂದು 3/4 ಗಂಟೆ ಹತ್ರ 1 ಗಂಟೆ ತೊಗೊಂಡೈತ್ರಿ. ಇನ್ನು ನಾನು ಡೈಲಿ ಲಾಗ್ ಮಾಡಿದ್ರೆ ನನ್ನ ಮನೆ ಕೆಲಸ ಯಾವಾಗ ಮಾಡಬೇಕು, ಹಾಗೆ ವಿಡಿಯೋನ ಹೆಂಗೆ ಮಾಡಬೇಕು. ಸೊ ಒಂದು ಚಿಕನ್ ಕರಿಗಿನ ಇಷ್ಟೊಂದು ಟೈಮ್ ಹಿಡಿತು. ಬಟ್ ಇನ್ನು ಡೈಲಿ ಲಾಗ್ ಮಾಡೋಕತ್ರ ಹೆಂಗೆ ರೀ, ನನಗಂತೂ ಕೆಲಸ ಯಾವ ಕಡೆ ಕೆಲಸನೂ ಬಾಕಿ ಉಳಿಯುತ್ತಾ, ವೀಡಿಯೋನೂ ಅರ್ಧಂಬರ್ಧ ಆಗುತ್ತೆ. ಸೊ ಹಾಗಾಗಿ ನನಗೆ ಡೈಲಿ ಲಾಗ್ ಮಾಡೋಕ್ಕಾಗಲ್ಲ. ಜೊತೆಗೆ ಯಾರಾದರೂ ಇದ್ದರೆ ಡೈಲಿ ಲಾಗ್ ಮಾಡ್ಬೋದು. ಸೊ ನಾನು ಒಬ್ಬಳೇ ಇರೋದ್ರಿಂದ ನನಗೆ ಡೈಲಿ ಲಾಗ್ ಮಾಡಿ ಹಾಕೋಕ್ಕಾಗಲ್ಲ. ನೋಡಿರಿ, ಚಿಕನ್ ಅಂತೂ ಸರಿಯಾಗಿ ಬೆಂದೈತಿ. ಆವಾಗಲೇ ಎಷ್ಟೊಂದು ನೀರಿತ್ತು. ಇವಾಗ ನೋಡಿರಿ ನೀರೆಲ್ಲ ಹೋಗೈತಿ, ಚಿಕನ್ ಚೆನ್ನಾಗಿ ಬಂದೈತಿ. ಬನ್ನಿ ಇವಾಗ ಚಿಕನ್ ಕರಿನ ಟೇಸ್ಟ್ ಮಾಡೋಣ್ರಿ. ನನ್ನ ಸ್ಟೈಲ್ ಚಿಕನ್ ಕರಿ ರೀ ಇದು. ಬರೀ ಇವಾಗ ನಾನು ಮಾಡಿದ ಚಿಕನ್ ಕರಿನ ಟೇಸ್ಟ್ ನೋಡೋಣ ಹೆಂಗೈತೆ ಅಂಥೇಳಿ. ಇದನ್ನು ನೋಡ್ರಿ, ಚಿಕನ್ ಕರಿನ ರೊಟ್ಟಿಯಾಗೂ ತಿನ್ಬೋದು, ಹಾಗೆ ಅನ್ನದಾಗೂ ತಿನ್ಬೋದು, ಚಪಾತಿಯಾಗೂ ತಿನ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಬರೀ ಇವಾಗ ಟೇಸ್ಟ್ ಮಾಡೋಣ್ರಿ. ಆಹಾ, ನಾ ವಿಡಿಯೋ ಮಾಡಾಕತ್ತೀನಿ, ನಮ್ಮ ಅಪ್ಪಾರು ನೋಡಾಕತ್ತಾರ. ಸೊ ನಗು ಬಂತು. ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ. ಆ ಖಾರ, ಉಪ್ಪು, ಮಸಾಲೆ ಎಲ್ಲ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗೈತಿ. ಯಾವುದೂ ಹೆಚ್ಚೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಬರೋಬ್ಬರಿ ಬಂದೈತ್ರಿ ಚಿಕನ್ ಕರಿ. ನಿಮಗೂ ಚಿಕನ್ ಕರಿ ಬೇಕಂದ್ರೆ ನಮ್ಮ ಮನೆಗೆ ಬರ್ರಿ. ಹಾಗಾಗಿ ನನ್ನ ಚಿಕನ್ ಕರಿ ವಿಡಿಯೋ ಹೆಂಗಾಗೈತಿ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಟಾಟಾ, ಬಾಯ್ ಬಾಯ್. ನೀನು ಏನಾರು ಪಲ್ಯ ಮಾಡ, ತತ್ತಿದವನ ಎರಡದ ಗುಜ್ಜಿ ಮಾಡಿಕೊಟ್ರು. ಕುಡಕವ ಕುಣತ್ತಿಲ್ವಾ?